ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ನಿಮ್ಮ ನೆಚ್ಚಿನ ಸತ್ಯಶ್ರೀ ವಾಹಿನಿಯಲ್ಲಿ ರಂಗರತ್ನ ನಯನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮೊಟ್ಟಿಗಿದ್ದಾರೆ ರಂಗಭೂಮಿಯ ಕಲಾವಿದೆಯಾದ ನಯನಾ ಜಿ ಸೂಡಾರ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ. ನಿಮ್ಮ ಜೀವನದಲ್ಲಿ ರಂಗಭೂಮಿ ಅನ್ನೋದನ್ನೇ ಒಂದು ವೃತ್ತಿಯನ್ನ ಮಾಡ್ಕೊಳ್ತೀರಾ, ಅದನ್ನ ನೀವು ಏನಕ್ಕೆ ಮಾಡ್ಕೊಂಡ್ರಿ? ನಾನು ರಂಗಭೂಮಿಯನ್ನು ವೃತ್ತಿಯನ್ನಾಗಿ ಮಾಡಿಕೊಂಡೆ. ನಾನು ರಂಗಭೂಮಿ ಬಂದ ಹಿನ್ನೆಲೆಯನ್ನು ಹೇಳಬೇಕು. ಯಾಕಂದರೆ ನಾನು 7ನೇ ವಯಸ್ಸಿನಾಗೆ ರಂಗಭೂಮಿಗೆ ಬಂದದ್ದು. ಸಿ ಲಕ್ಷ್ಮಣ್ ಸರ್ ನನ್ನ ರಂಗಭೂಮಿಯ ಗುರು. ನನ್ನ ಮೊದಲ ತಂಡ ರಂಗಕಹಳೆ. ಸುಮಾರು 15 ವರ್ಷಕ್ಕಿಂತ ಹೆಚ್ಚು ನಾನು ಮಕ್ಕಳ ರಂಗಭೂಮಿಯಲ್ಲೇ ಇದ್ದವಳು. ಅದರ ಹಿಂದೆ ಯಾಕೆ ವೃತ್ತಿಯಾಗಿ ತೊಗೊಂಡೆ ಅಂತಂದರೆ, ನಾನು ಇಡೀ ಶಾಲೆ ಮತ್ತು ಮುಗಿಸಿದ್ದು ಸರ್ಕಾರಿ ಶಾಲೆಯಲ್ಲೇ ಓದಿದ್ದು. ನಾನು 1ರಿಂದ 10 ಮತ್ತು ನನ್ನ PUC ಮತ್ತು ಡಿಗ್ರಿ ಮಾತ್ರ ವ್ಯಾಸಂಗ ಮಾಡಿತ್ತು ನ್ಯಾಷನಲ್ ಕಾಲೇಜ್ ಬಸವನಗುಡಿಯಲ್ಲಿ. ರಂಗಭೂಮಿ ನಂಟು ನನಗೆ ಶಾಲೆಯಿಂದನೇ ಹತ್ತಿತ್ತು. ನಾನು ಹವ್ಯಾಸಿ ರಂಗತಂಡದಲ್ಲೇ ನಾನು ಮೊದಲಾಗಿ ಶುರು ಮಾಡಿದ್ದು. ನಾನು ಮೊದಲು ನಾನು ಹಾಗೆ ಹವ್ಯಾಸಿಯಾಗಿ ತೊಗೊಂಡಿದ್ದು ರಂಗಭೂಮಿಯನ್ನು. ನಾಟಕಗಳು ಮಾಡೋದ್ರ ಜೊತೆಗೆ ಓದಿನ ಜೊತೆ ನನ್ನ ಕೆಲಸದ ಜೊತೆ ರಂಗಭೂಮಿ ನಾಟಕಗಳನ್ನ ಮಾಡ್ಕೊಂಡು ಬಂದೆ. ಆದರೆ ನನ್ನ ಡಿಗ್ರಿ ಮುಗಿದು ಆಮೇಲೆ ಅನಿಸ್ತು, ಬೇರೆ ಯಾವುದೋ ಕೆಲಸಕ್ಕೆ ಹೋಗೋದಕ್ಕಿಂತ ನಾನು ಇಲ್ಲೇ ತುಂಬ ಆಸಕ್ತಿ ಇತ್ತು ನನಗೆ. ಅದೇ ಉಸಿರಾಗಿತ್ತು, ಅದೇ ಬದುಕಾಗಿತ್ತು. ಎಷ್ಟೋ ಸಲ ಅದು ಅನ್ನವಾಗಿತ್ತು. ಯಾಕೆ ಅದನ್ನೇ ವೃತ್ತಿಯಾಗಿ ತೊಗೊಳ್ಬಾರ್ದು ಅಂತ ಅನಿಸ್ತು. ಬೇರೆ ಎಲ್ಲೂ ಕೆಲಸಕ್ಕೆ ಹೋಗದೆ ತುಂಬ ಇಂಟರ್ವ್ಯೂಸ್ಗೆ ಹೋಗಿ ಸೆಲೆಕ್ಟ್ ಆದರೂ ಕೂಡ ಅದನ್ನು ಬಿಟ್ಟು ಮನೇಲಿ ಒಂದಷ್ಟು ಸುಳ್ಳು ಮಾಡಿ ನಾಟಕ ಮಾಡಿ ಹೋಗಲ್ಲ, ನಾನು ಕೆಲಸಕ್ಕೆ ಹೋಗಲ್ಲ, ಆ ಥರದ್ದೆಲ್ಲ ಮಾಡಿ ಕೊನೆಗೆಲ್ಲ ನಾನು ರಂಗಭೂಮಿನೇ ವೃತ್ತಿಯಾಗಿ ತೊಗೊಳ್ತೀನಿ, ಇಲ್ಲೇ ಬದುಕು ಕಟ್ಕೊಳ್ತೀನಿ ಅನ್ನೋ ಹಠಕ್ಕೆ ಬಿದ್ದೆ. ಹಾಗಾಗಿ ನಾನು ಈಗ ಈ 2019 ಮಾರ್ಚ್ 11ನೇ ತಾರೀಕಿನವರೆಗೂ ನನ್ನ ರಂಗಭೂಮಿಯ ವೃತ್ತಿ, ನನ್ನ ರಂಗಭೂಮಿಯ ಅನ್ನ, ನನ್ನ ರಂಗಭೂಮಿಯೇ ಬದುಕಾಗಿ ಉಳ್ಕೊಂಡು ಬಂದಿದೆ. ಇಲ್ಲಿಯವರೆಗೂ ನೀವು ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ್ದೀರಾ ಮತ್ತು ಬಹಳಷ್ಟು ನಾಟಕಗಳನ್ನ ಕೂಡ ಮಾಡ್ಕೊಂಡು ಬಂದಿದ್ದೀರಾ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇಲ್ಲಿವರೆಗೂ ನಾನು ಬಹುಶಃ ಒಂದು ಅಂದಾಜಾಗಿ 1000ವರೆಗೂ ಹೆಚ್ಚು ನಾಟಕಗಳಲ್ಲಿ ನಾನು ಅಭಿನಯಿಸಿದ್ದೀನಿ. ಅದೇ 15 ವರ್ಷ ಒಂದೇ ತಂಡದಲ್ಲಿ ಕೆಲಸ ಮಾಡಿದೆ ಅಂತ. ಅಲ್ಲಿ ಹೇಗೆ ಅಂತಂದರೆ, ನಾನು ಪುಟ್ಟ ರೋಲ್ ಮಾಡ್ತಿದ್ದೆ. ಬಹುಶಃ ಅದು ನನ್ನ ಗೋಪಾಲ, ಅದು ಕುವೆಂಪು ಅವರ ನನ್ನ ಗೋಪಾಲ ನಾಟಕದಲ್ಲಿ ಕಮಲಿ ರೋಲ್ ಮಾಡ್ತಾಯಿದ್ದೆ, ಕಮಲಿ ಪಾತ್ರ ಮಾಡ್ತಾಯಿದ್ದೆ. ತುಂಬ ಚಿಕ್ಕವಳು. ಅದರಲ್ಲಿ ಒಬ್ಬ ತಾಯಿ ರೋಲ್ ಇತ್ತು. ತಾಯಿ ಮಗ ಇರ್ತಾನೆ. ಆತಂದ್ರೆ ತಾಯಿಗೆ ರೋಲ್ ದೈಹಿಕವಾಗಿ ಸ್ವಲ್ಪ ದಪ್ಪ ಇರಬೇಕು, ಉದ್ದ ಇರಬೇಕಂದ್ರೆ ನಾವು ತುಂಬ ಸಣ್ಣ ಮಕ್ಕಳು ಕಮಲಿ ರೋಲ್ ಮಾಡ್ತಾ ಇದ್ವಿ. ಯಾವ ಮಟ್ಟದಲ್ಲಿ ಒಂದೇ ತಂಡದಲ್ಲಿ ನಾನು ನಿಂತೆ ಅಂತಂದರೆ, ಕಮಲಿ ಮಾಡ್ತಿದ್ದವಳು ಕೊನೆಗೆ ತಾಯಿ ರೋಲ್ ಮಾಡೋವರೆಗೂ ನಾನು ಆ ತಂಡದಲ್ಲೇ ಇದ್ದೆ. ಅಂದರೆ ನಾನೊಂದು 5ನೇ 6ನೇ ಕ್ಲಾಸಿಂದ ಹಿಡಿದು ಡಿಗ್ರಿಗೆ ಬರೋವರೆಗೂ, ಬಂದಾಗ ನಾನು ಸರ್ ನನಗೆ ಕಮಲಿ ಆಯಿತು, ನೀನೀಗ ತಾಯಿ ಮಾಡು ಅಂತ ಹೇಳಿದ್ರು. ಸಾಕು ಹೆಚ್ಚು ನಾಟಕಗಳಲ್ಲಿ ನಾನು ಅಭಿನಯಿಸಿದ್ದೀನಿ. ನಿರ್ದೇಶನ ಕಡಿಮೆ, ಸಹ ನಿರ್ದೇಶನ ಅಂದರೆ ರಂಗಭೂಮಿಗೆ ಸಹ ನಿರ್ದೇಶನ ಅಂತ ಹೆಚ್ಚಿಗೆ ಬರಲ್ಲ. ಯಾಕಂದರೆ ನಾವು ಕೆಲಸ ಮಾಡ್ಬೇಕಾದ್ರೆ ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡ್ತೀವಿ. ಸಂಘಟನೆ ಕೆಲಸ ಮಾಡ್ತೀವಿ, ಪ್ರಸಾದನ ಕೆಲಸ ಮಾಡ್ತೀವಿ, ರಂಗವಿನ್ಯಾಸ ಕೆಲಸ ಮಾಡ್ತೀವಿ, ರಂಗ ವಿಭಾಗದ ರಂಗಭೂಮಿಯ ಎಲ್ಲ ಆಯಾಮಗಳಲ್ಲೂ ಕೆಲಸ ಮಾಡ್ತೀವಿ. ಹಾಗಾಗಿ ಬರೀ ನಿರ್ದೇಶನ ಅಂತ ನಾವು ಒಂದೇ ವಿಭಾಗವನ್ನು ಆಯ್ಕೆ ಮಾಡ್ಕೊಳ್ಳಿಲ್ಲ. ಪ್ರಸಾದನ ಅಂದಾಗ ನಾವು ಮೇಕಪ್ ಜೊತೆ ಕೆಲಸ ಮಾಡ್ತಿರ್ತೀವಿ, ಸೆಟ್ ಬಂದರೆ ಸೆಟ್ ಕೆಲಸ ಮಾಡ್ತೀವಿ, ಪ್ರಾಪರ್ಟೀಸ್ ಮಾಡ್ಬೇಕಾದ್ರೆ ಅವ್ರ ಜೊತೆ ಹೋಗಿ ಪ್ರಾಪರ್ಟೀಸ್ ಕೆಲಸ ಮಾಡ್ತಿರ್ತೀವಿ, ಸ್ಕ್ರೀನ್ ಹಾಕಿ ಆಣಿ ಹೊಡಿದ್ರೆ ಆಣಿ ಹೊಡಿತೀವಿ, ಬಟ್ಟೆ ಹೊಡ್ಕೋದು ಬಟ್ಟೆ. ಸೊ ರಂಗಭೂಮಿ ಅನ್ನೋದು ಎಲ್ಲ ಥರದನ್ನ ಒಳಗೊಂಡಂಥದ್ದು. ನಮ್ಗೆ ಲಕ್ಷ್ಮಣ್ ಸರ್ ಇದ್ದ ಸಮಯದಲ್ಲಂತೂ ನಂಗೆ ಅದು ತುಂಬ ಇಷ್ಟ ಸರ್. ಬಹುಶಃ ನಮ್ಗೆ ಬೆಳೆಸಿದ್ದಕ್ಕಿದ್ದು ಈಗ ನಂಗೆ ಸಹಾಯ ಆಗ್ತದೆ. ಅವ್ರು ಯಾವತ್ತೂ ಗಂಡು ಇದು ಹೆಣ್ಣು, ಹುಡುಗರು ನೀವು ಮರ ಹತ್ತಬೇಕು, ಕಂಬ ಹತ್ತಬೇಕು ಅನ್ನೋದಿರಲಿಲ್ಲ, ಅಥವಾ ಹೆಣ್ಮಕ್ಳು ನೀವು ಇಲ್ಲ ಆಣೆ ಹೊಡಿಬೇಕು ಅಂತದ್ದು ಹೇಳಿಲ್ಲ. ಎಲ್ಲವನ್ನೂ ಹೇಳ್ಕೊಟ್ರು. ನಟನೆ ಮಾಡ್ತೀನಿ ಅಂತ ಬಂದಾಗ ನಿಮ್ಮ ಮನೆಯವರ ರಿಯಾಕ್ಷನ್ ಹೇಗಿತ್ತು? ಅಮ್ಮ ನನಗೆ ಡಾನ್ಸ್ ಮೊದಲು ಗುರು. ಯಾಕಂದ್ರೆ ಮನೇಲೇ ಹೇಳ್ಕೊಡ್ತೆ, ಯಾಕೆ ನನ್ನ ಸೇರಿಸ್ಕೊಳ್ತಾರೆ ಡಾನ್ಸ್, ತುಂಬ ಹೈಟ್ ಕಡಿಮೆ ಇದ್ದೆ, ಸೊ ಎಲ್ಲೂ ಸೂಟ್ ಆಗ್ತಿರಲಿಲ್ಲ ಅಂತ ನನ್ನ ಬಿಟ್ಬಿಡೋರು. ನಂಗೆ ಹಠ ಡಾನ್ಸ್ ಮಾಡಬೇಕು, ಕುಣಿಬೇಕು ಅಂತ ಹೇಳಿ ತುಂಬ ಹುಚ್ಚಿತ್ತು ನನಗೆ. ಕೊನೆಗೆ ನಾವು ಡಾನ್ಸ್ ಸೆಲೆಕ್ಟ್ ಆದ ಹೋಗೋಣ ಮರ್ತಿ ನಂಗೆ ಅದು ಅಗ್ನಿ ಪರೀಕ್ಷೆ, ನಂಗೆ ಗೆಲ್ಲೇಬೇಕು ಅನ್ನೋದು ನಂದು ಅಗ್ನಿ ಪರೀಕ್ಷೆ ಆಗಿತ್ತು. ಡಾನ್ಸ್ ಮಾಡಿದೆ. ಅವತ್ತು ಮೊದಲನೇ ಸಲ ನಮ್ಮ ಗುರುಗಳು ಸಿಕ್ಕಿದ್ದು. ಅವ್ರು ಬಂದು ನನ್ನ ಒಂದೇ ಮಾತು ಕೇಳಿದ್ರು, ನಾಟಕ ಮಾಡ್ತೀನಿ ಸುಂದ್ರಿ ಅಂತ. ಓಡ್ ಹೋಗಿ ಅಮ್ಮಂಗೆ ಹೇಳಿದೆ, ಈ ಥರ ಸರ್ ಸಿಕ್ಕಿದ್ರು, ನಾಟಕ ಸೇರಿಸ್ಕೊಳ್ತಾರಂತೆ, ನೀವು ಬನ್ನಿ ಮಾತಾಡಿ ಅಷ್ಟೇ ಅಂತ. ಕೊನೆಗೆ ಅಮ್ಮ ಬಂದರು, ಮಾತಾಡಿದ್ರು, ಸರ್ನ ಕೇಳಿದ್ರು, ಭರತನಾಟ್ಯಕ್ಕೆ ಹಾಗೆ ನನ್ನನ್ನು ಸೇರಿಸಿದ್ರು, ನಾಟಕ ಶುರುವಾಯಿತು. ಹಂಗೆ ನನ್ನ ರಂಗಭೂಮಿ ಪಯಣ ಶುರು. ಆದರೆ ನಾಟಕಕ್ಕೆ ಸೇರೋದಿದೆಯಲ್ಲ, ನಾಟಕದಲ್ಲಿ ಉಳಿಯೋದಿದೆಯಲ್ಲ, ಅದು ತುಂಬ ನನಗೆ ಸುಲಭವಾಗಿಲ್ಲ. ಯಾಕಂದರೆ ಒಂದು ನಾಟಕ ಅನ್ನೋದೊಂದು, ಇನ್ನೊಂದು ಹೆಣ್ಮಕ್ಳು ಬಣ್ಣ ಹಚ್ಚಿ ಸ್ಟೇಜ್ ಮೇಲೆ ನಿಲ್ತಾರೆ ಅನ್ನೋದೊಂದು. ಆದರೆ ಆ ಸ್ಕೂಲ್ ಏಜ್ ತುಂಬ ಹರಸಾಹಸ ಪಟ್ಟಿದ್ದೀನಿ. ರಾತ್ರಿ ಲೇಟ್ ನೈಟ್ ಶೋಸ್ ಮುಗಿಸ್ಕೊಂಬರೋದು, ಅಮ್ಮಂಗೆ ಗೊತ್ತಿಲ್ಲದಂಗೆ ಮೇಕಪ್ ತೆಗೆದಿಡೋದು. ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಿದ್ರು, ನಮ್ಮಮ್ಮ ಹೇಳೋಗೆ ಎದೊಳ್ತಾ ಇರಲಿಲ್ಲ, ಗೊತ್ತಾಗ್ಬಿಡುತ್ತೆ ಅಂತ. ನಮ್ಮಮ್ಮ ಬಂದಮೇಲೆ ಮಲಗಿದ ಅಜ್ಜಿ ಕದ್ದು ಮುಚ್ಚಿ ಬಾಗಿಲು ಓಪನ್ ಮಾಡ್ತೀವಿ, ಮೇಕಪ್ ಎಲ್ಲ ಅಲ್ಲೆಲ್ಲ ತೆಗೆದು ಮಲ್ಕೊಳ್ತಿದ್ವಿ. ಈ ಥರದ್ದು ಏನೇನೋ ಭಾಳಷ್ಟು ಇದೆ. ಆ ಥರದ್ದು ಒದ್ದಾಡಿ ಮಾಡ್ಕೊಂಬಂದು ಥಿಯೇಟರ್. ಆದರೆ ಸ್ಕೂಲ್ ಆದಮೇಲೆ ಕಾಲೇಜ್ ಇದೆಯಲ್ಲ, ಕಾಲೇಜ್ ಮುಗಿದ್ಮೇಲೆ ವೃತ್ತಿಯಾಗಿ ತೊಗೊಳ್ಳೋವಂಥದ್ದು ತುಂಬ ಅದು ದೊಡ್ಡ ಇದು. ಹೆಣ್ಮಕ್ಳು ನಾಟಕಕ್ಕೆ ಹೋಗ್ತಾರೆ, ತುಂಬ ಲೇಟ್ ನೈಟ್ ಬರ್ತಿದ್ದೆ.
ಜನ ಒಂದೇ ಥರ ರಿಸೀವ್ ಮಾಡ್ಕೊಳ್ಳೋದು, ಅದನ್ನ ಯಾಕೆ ಇಷ್ಟೊತ್ತಿಗೆ ಬರ್ತಾರೆ ಅಂದರೆ ನಮ್ದು ರಿಹರ್ಸಲ್ ಇರೋದೇ ಅಷ್ಟೊತ್ತಿಗೆ 6:30 9 ಗಂಟೆ ಪ್ರಾಕ್ಟೀಸ್ ಇರುತ್ತೆ. ಸ್ಟ್ರಗಲ್ ತುಂಬ ದೊಡ್ಡದು, ಆ ದಾರಿ ತುಂಬ ದೊಡ್ಡದು, ಒಂದು ಶಿಸ್ತು ಕೊಡುತ್ತೆ. ಹೀಗೆ ಇಷ್ಟು ಟೈಮಲ್ಲಿ ಇರಬೇಕು, ನೀನು ಹಿಂಗೆ ನಾಟಕ ಮಾಡಬೇಕು, ಇಷ್ಟು ಗಂಟೆಗೆ ಹೋಗಬೇಕು, ಇಷ್ಟು ಗಂಟೆಗೆ ಬರಬೇಕು, ಈ ಥರದ್ದನ್ನ ರೂಢಿಗತವಾಗಿ ನಾವು ಗೊತ್ತಿಲ್ಲದೆ ಕಲ್ತು ಬಿಡ್ತೀವಿ. ಗೊತ್ತಿಲ್ಲದೆ ನಮ್ಮ ಭಾಷೆ ಶುದ್ಧ ಆಗಿರುತ್ತೆ, ಗೊತ್ತಿಲ್ಲದೆ ನಮ್ಮ ನಡ್ಕೊಳ್ಳೋ ರೀತಿ ಎಲ್ಲವೂ ಅದು ಚೇಂಜ್ ಆಗ್ತಾ ಹೋಗುತ್ತೆ. ನನಗದು ವೈಯಕ್ತಿಕವಾಗಿ ನನಗದ್ರದ್ದು ಅನುಭವ ಆಗಿದೆ. ಜೊತೆಗೆ ಅಮ್ಮನ ಹೇಗೆ ಒಪ್ಪಿಸ್ದೆ, ಅಣ್ಣ ತುಂಬ ಸಪೋರ್ಟ್ ಮಾಡ್ತಾ ಥಿಯೇಟರ್ ಉಳಿಬೇಕು ಇಲ್ಲ ನೀನು ಮಾಡು ಅಂತ. PUC ಆದಮೇಲೆ ಇದ್ದಿದ್ದು ದೊಡ್ಡ ನನಗೆ ಏನು ಇನ್ನಾಯಿತು ನಿಲ್ಲಿಸ್ತಾರ ನಾಟಕ. ನಮ್ಮಲ್ಲಿ ಅಮ್ಮ ಟ್ಯೂಷನ್ ಸೇರಿಸಿದ್ರು ನಾಟಕ ಬಿಡಬೇಕು ಅಂತ. ಟ್ಯೂಷನಲ್ಲಿ ಅಣ್ಣ ಬೇಕು ಅಂತ 9 ಗಂಟೆಗೆ ಬಿಡ್ತಿದ್ರು, ನಾನು 9 ಗಂಟೆ ಮೇಲೆ ರಿಹರ್ಸಲ್ಗೆ ಹೋಗ್ತಿದ್ದೆ. ಬೆಳಗ್ಗಿನ ಜಾವ 6 ಗಂಟೆಗೆ ಹೋಗ್ತಿದ್ದೆ. ಡಾನ್ಸ್ ಕ್ಲಾಸು, ಎಕ್ಸ್ಟ್ರಾ ಕ್ಲಾಸು, ಏನೇನೋ ಸುಳ್ಳು ಹೇಳಿ 6ನೇ ಕ್ಲಾಸ್ 5ನೇ ಕ್ಲಾಸಲ್ಲಿ ನಮ್ಗೆ ಎಕ್ಸ್ಟ್ರಾ ಕ್ಲಾಸ್ ಅಂತ ಹೇಳಿ ಕೊನೆಗೆ ಅಣ್ಣ ಏನು ಮಾಡ್ದ, ನೋಡಮ್ಮ ಒಂದು ಕಾಲೇಜ್ ಇದೆ ಅಲ್ಲಿ ಸೇರಿಸ್ತೀನಿ, ಆ ನಾಟಕಕ್ಕೆ ಸೇರಿಸೋದೇ ಇಲ್ಲ, ನಾಟಕ ಅಂತ ಸ್ಟ್ರಿಕ್ಟ್ ಮಾಡಿಬಿಡ್ತಾರೆ ಅಂಥೇಳಿ ನಾನು ನ್ಯಾಷನಲ್ ಕಾಲೇಜಿಗೆ ಕರ್ಕೊಂಬಂದ. ನ್ಯಾಷನಲ್ ಕಾಲೇಜಲ್ಲಿ ರಂಗಭೂಮಿಗೆ ತುಂಬ ಒತ್ತು ಕೊಡ್ತಾರೆ. ಕಾಲೇಜಿಗೆ ಬಂದಮೇಲೆ ಬೇರೆ ಥರ ಸ್ಕ್ರಿಪ್ಟ್ಗಳು ಆಯ್ಕೆ ಆಯಿತು, ಅಲ್ಲಿ ಭಾಷೆ ಬೇರೆ ಇತ್ತು. ಅಲ್ಲಿ ಸಡನ್ನ ಉತ್ತರ ಕರ್ನಾಟಕ ಕೊಡೋರು, ಮೈಸೂರು ಕನ್ನಡ ಭಾಷೆ ಕೊಡೋರು, ಹೀಗೆ ಬೇರೆ ಬೇರೆ ಕನ್ನಡ ಅಂತ. ಆಮೇಲೆ ಡಿಗ್ರಿ ಮುಗಿದ್ಮೇಲೆ ಅದನ್ನು ವೃತ್ತಿಯಾಗಿ ತೊಗೊಂಡೆ. ಅಲ್ಲಿ ಗ್ರ್ಯಾಪ್ ಮನೆ ಇದೆಯಲ್ಲ ಹಿಂಗೆ ಬಿಟ್ಟಿಲ್ಲ, ಹೌದು ರಂಗಭೂಮಿಗೆ ಹೋಗಬೇಕು ಹೆಣ್ಮಕ್ಳು ಅನ್ನೋದು ಮನೆಯವರು ಬಿಟ್ಟಿಲ್ಲ, ಸಂಬಂಧದ ಆಗ ನಾವಿದ್ದ ಸೊಸೈಟಿ ಕೂಡ, ನಾವಿದ್ದ ವಠಾರವೂ ಬಿಟ್ಟಿಲ್ಲ. ಇರಬೇಕು ಮಾಡಬೇಕು ಅನ್ನೋ ಹಠ ಇತ್ತು, ಮಾಡ್ತಿರ್ತೆ. ಈಗ ಅಮ್ಮಂಗೆ ತುಂಬ ಖುಷಿ ಅನಿಸುತ್ತೆ. ಅಮ್ಮ ಹೇಳ್ತಿರ್ತಾ, ನಾನು ಏನಾದರೂ ಮಾಡಿ ಬಿಡಿಸ್ಬಿಟ್ಟಿದ್ರೆ ನಿಮ್ಗೆ ಏನು ಮಾಡಬೇಕಿತ್ತು ಅಂತ. ಈಗ ಅಮ್ಮಂಗೆ ತುಂಬ ಖುಷಿ ಇದೆ. ಬೇರೆ ಹೆಣ್ಮಕ್ಳನ್ನ ನೋಡೋ ಥರ ಅವ್ರನ್ನ ಮೋಟಿವೇಟ್ ಮಾಡ್ತಿರೋದು, ಏನೋ ಮಾಡ್ತಾಳೆ ಅನ್ನೋ ಆತ್ಮತೃಪ್ತಿ, ಖುಷಿ, ನನಗೂ ಹೆಮ್ಮೆ ಆಗುತ್ತೆ. ನಿಮ್ಮದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಲ್ವಾ? ನಿಮ್ಮ ಹಸ್ಬೆಂಡು ನಿಮಗೆ ಸಪೋರ್ಟಿವ್ ಆಗಿ ಹೇಗಿದ್ದಾರೆ ರಂಗಭೂಮಿಯಲ್ಲಿ? ನಮ್ಮದು ಲವ್ ಕಮ್ ಅರೇಂಜ್ ಮ್ಯಾರೇಜ್, ರಂಗಭೂಮಿ ಮದುವೆ ನಮ್ಮದು ಮಂತ್ರಮಾಂಗಲ್ಯ. ರಾಜ್ಗುರು ಒಂದು ಸಾತ್ವಿಕ ಅಂತ ಒಂದು ರಂಗತಂಡವನ್ನು ಕಟ್ಕೊಂಡಿದ್ರು, ನಾನು ರಂಗಪಾಯಣ ಅಂತ. ಅವ್ರು ವಿಪುರಂ ಕಾಲೇಜು, ನಾನು ನ್ಯಾಷನಲ್ ಕಾಲೇಜು, ಇಬ್ಬರು ನಾವು ಜನಪದ ನೃತ್ಯಗಳಿಗೆ ಬರ್ತಿದ್ದೆ. ಸೊ ರಾಜು ಹಂಗೆ ಸಿಕ್ಕಿದ್ದು ವಿಪುರಂ ಕಾಲೇಜಲ್ಲಿ. ಅವರು ಹಾಡಕ್ಕೆ ಬರ್ತಿದ್ದು, ನಾವು ಡ್ಯಾನ್ಸ್ ಮಾಡೋಕ್ಕೆ. ಆದರೆ ಕಾಲೇಜ್ ಮುಗಿದ ಮೇಲೆ ಒಂದು 10 ವರ್ಷ ನಮಗೆ ಗ್ಯಾಪ್ ಆಯಿತು. ನಾನು ಬೇರೆ ಕೆಲಸ, ಒಂದು 6 ವರ್ಷ ಆಮೇಲೆ ಅವ್ರು ನನಗೆ ಸಿಕ್ಕಿದ್ದೆ ಮೈಕೋ ಅವ್ರದ್ದು ಕಂಪನಿಯವ್ರದ್ದು ನಾಟಕ ಮಾಡ್ತಿದ್ದಂಥ ಚೋರಚರಣದಾಸ ನಾಟಕದಲ್ಲಿ ರಾಜಗುರು ಮ್ಯೂಸಿಕ್ಕು, ನಾನು ಅವತ್ತು ನಟಿ. ಆಮೇಲೆ ಅವ್ರದ್ದು ಸಾತ್ವಿಕ ಪ್ರಾರಂಭವಾಗಿದ್ದು, ಅವ್ರ ಬದುಕು ಚಟಕ ಬಂಡಿಗೆ ನಾನು ನಟಿಯಾಗಿದ್ದು, ಆನ್ ಸ್ಟೇಜ್ ಅವ್ರು ಪ್ರಪೋಸ್ ಮಾಡಿದ್ದು, ಆಮೇಲೆ ಮನೇಲಿ ಬಂದು ಕೇಳಿದ್ದು, ಅಮ್ಮ ಒಪ್ಕೊಂಡಿದ್ದು. ಆಮೇಲೆ ನಮ್ಮಿಬ್ರಿಗೂ ಬಹುಶಃ ರಾತ್ರಿ ಹಗಲು ಅನ್ನೋದು ಚೇಂಜಸ್ ಗೊತ್ತಿಲ್ಲ, ಇದೇ ಗೊತ್ತಿಲ್ಲ, ಬೇರೆ ಅಂದರೆ ಗೊತ್ತಿಲ್ಲ ಆ ಡಿಫ್ರೆನ್ಸ್ ಏನಾಗುತ್ತೆ. ಯಾಕಂದ್ರೆ ನಾವು ಲೇಟ್ ನೈಟ್ 2 ಗಂಟೆ 3 ಗಂಟೆ ಶೋ ಮುಗಿಸ್ಕೊಂಡು ಹೋಗ್ತೀವಿ, ಬೆಳಗಿನ ಜಾವ 6 ಗಂಟೆಗೆ ಹೇಳ್ತೀವಿ, ಅಲ್ಲಿ ಶೋ ಇತ್ತು ಅಂದರೆ ಶೋ ಹೊಡ್ತೀವಿ. ರಾಜು ಹೇಗೆ ಸಪೋರ್ಟ್ ಆಗಿದ್ದು ಅಂದರೆ, ನಾನು ಹಾಕೋ ನಟಿಯಾಗಿ ನಾನು ಹಾಕೋ ಮೇಕಪ್, ನಾನು ಹಾಕೋ ಕಾಸ್ಟ್ಯೂಮ್ಸೇ ರಾಜ್ಗುರು. ಸೊ ನನಗೆ ಎಷ್ಟು ನನ್ನ ಮೇಕಪ್ ಹಾಕ್ಕೊಂಡು, ಕಾಸ್ಟ್ಯೂಮ್ ಹಾಕ್ಕೊಂಡು ಸ್ಟೇಜ್ ಮೇಲೆ ಅಷ್ಟು ನೈಜವಾಗಿ ನಿಂತ್ಕೊಂಡು ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯನೋ ಅದು ರಾಜ್ಗುರು. ನಾನು ಆ್ಯಕ್ಟ್ ನನಗೆ ಖುಷಿ. ಅದು ರಾಜ್ಗುರು ಮೊದಲು ಆ್ಯಕ್ಟ್ ಮಾಡಿದಾಗ ಅವ್ರು ಅತ್ತಿಗೆರೋಳು ಮಾಡಿದ್ದೆ ನನ್ನ ಕ್ರಾಂತಿ ನಾಟಕದಲ್ಲಿ. ಆಮೇಲೆ ರಾಜ್ಗುರು ಪ್ರತಿಸ ನಿರ್ದೇಶಕರಾದಾಗ ನಾನು ಸ್ಟೇಜ್ ಮೇಲೆ ನಟಿ ಆಗ್ತಿದ್ದೆ. ಇಲ್ಲ, ನಾನು ಮ್ಯೂಸಿಕ್ ಬಿಟ್ಟಲ್ಲಿದ್ದಾಗ ರಾಜ್ಗುರು ನಟರಾಗ್ತಿದ್ರು, ಸ್ಟೇಜ್ ಮೇಲೆ ಇರ್ತಿದ್ರು. ಶರೀಫಾಲ್ ಇಬ್ಬರು ಒಟ್ಟಿಗೆ ಗಂಡ ಹೆಂಡತಿ ರೋಲ್ ಆ್ಯಕ್ಟ್ ಮಾಡ್ತೀವಿ. ಖುಷಿ ಇದೆ ಆ ರೋಲ್ ಮಾಡೋಕ್ಕೆ. ರಾಜು ಎಷ್ಟು ಸಪೋರ್ಟ್ ಮಾಡ್ತಾರೋ, ಅಮ್ಮ ಎಷ್ಟು ಸಪೋರ್ಟ್ ಮಾಡ್ತಾರೋ, ಅಜ್ಜಿ ಅಣ್ಣಂದ್ರು ಜೊತೆಗೆ ನಮ್ಮ ಅಪ್ಪಾಜಿ ಕೂಡ. ಈಗ ಮದುವೆ ಆದಮೇಲೆ ಏನಾಗುತ್ತೆ, ಆ ಗಂಡನ ಒಪ್ಪಿಸ್ಬೋದು, ಅತ್ತೆ ಮಾವ ಅಂತ ಒಂದು ಚಾಪ್ಟರ್ ಇರುತ್ತೆ. ನಾವು ಆರಾಮಾಗಿ ಅದನ್ನು ಧಿಕ್ಕರಿಸೋಕ್ಕಾಗೋದಿಲ್ಲ. ಎಷ್ಟು ಲೇಟಾಗಿ ಹೋದ್ರು ಕೂಡ ಈಗ ಬಂದೇನವಾ ಊಟ ಮಾಡು ಅಷ್ಟೇ ಹೇಳೋದು. ಬೆಳಗ್ಗೆ ಹೊಡ್ಬೇಕಾದ್ರೆ ಹುಷಾರು ಹೊಂಡ್ರೆ ಅಷ್ಟೇ. ಯಾವ ನಾಟಕ ಮಾಡಿದಾಗ ಬಂದು ನಾಟಕಗಳನ್ನ ನೋಡ್ತಾರೆ, ತಪ್ಪಿದ್ರೆ ತಪ್ಪು ಹೇಳ್ತಾರೆ, ಹಿಂಗೆ ಮಾಡಿ ಹಂಗೆ ಮಾಡ್ತೀನಿ, ಇಂಥ ನಾಟಕ ನಿಮ್ಗೆ ಹಾಡು ಬರ್ಕೊಡ್ತೀನಿ ಅಂತ ಈ ಥರದ್ದು ಇದೆಯಲ್ಲ. ಸೊ ಅದಕ್ಕೆ ಖುಷಿ ನನಗೆ. ಗುಲಾಬಿ ಗ್ಯಾಂಗ್ ನಾಟಕದ ಯಾವುದಾದ್ರೂ ಒಂದು ಡೈಲಾಗ್ ನಮ್ಮ ವೀಕ್ಷಕರಿಗೋಸ್ಕರ ನೀವು ಹೇಳಬೇಕು. ಗುಲಾಬಿ ಗ್ಯಾಂಗ್ ರಾಜ್ಗುರು ಡೈರೆಕ್ಟ್ ಮಾಡಿರುವಂಥದ್ದು, ರಂಗರೂಪ ಪ್ರವೀಣ್ ಸೋಡಾ ಮಾಡಿದ್ದಾರೆ. ಇಡೀ ನಾಟಕ ಗುಲಾಬಿ ಗ್ಯಾಂಗ್ ನಾವು ಸಂಪತ್ ಪಾಲ್ ಅವರ ಹೋರಾಟದ ದಿನಗಳನ್ನ ನಾವು ತೋರಿಸ್ತೀವಿ. ಅದರದ್ದು ಮೊದಲನೇ ಸೀನ್ ಒಂಚೂರು ಹೇಳ್ತೀನಿ, ಯಾಕಂದರೆ ಆ ನಾಟಕ ನೀವು ತುಂಬ ಇನ್ವಾಲ್ವ್ ಆಗಿ ಹೊರಗಡೆ ಬರುವಂಥದ್ದು ನೋಡಿ. ನಾವು ಸುಮ್ಮನಿದ್ರ ಅದು ಎಷ್ಟು ಮಾತಾಡ್ತೀವಿ, ಅದ ನಮ್ದು ಕೂಗಿಗ ಶಬ್ದ ನಿಶಬ್ದಾತ್. ಯಾವ್ದ್ರಿ ನಿಮ್ಮ ಆಚಾರ ವಿಚಾರ? ನೀವ್ ಯಾವತ್ತೂ ಹಿಂಗ ಹೆಣ್ಣನ್ನ ಒಂದು ಮಾತು ಕೇಳ್ದ ಮಾಡ್ದ ನಿರ್ಧಾರಕ್ಕೆ ಬಂದು ಬಿಡ್ತೀರಿ. ಅದು ಒಂದು ಹೆಣ್ಣಿನ ಬಗ್ಗೆನ. ಪ್ರೀತಿ, ಮದುವೆ, ಕಾಮ, ಶಿಕ್ಷೆ ಎಲ್ಲಾನು ನಿಮ್ಮ ಇಚ್ಛೆಂಗ ಬಳಸಿ ನಿಮ್ಗೆ ಅಭ್ಯಾಸ ಆಗೈತಿ. 12 ವಯಸ್ಸಿನಾಗ ನಮ್ಗ ಮದ್ವಿ ಮಾಡೋ ನಿರ್ಧಾರಕ್ಕೆ ಬಂದ್ರಿ. ಅವಾಗ ಯಾವ ಕಾನೂನ್ ಬಂತಪ್ಪ ನಮ್ಮನ್ನ ಕಾಪಾಡಕ್ಕ? ಹೆಣ್ಣು ಋತುಮತಿ ಆಗುದನ್ ಸಹಿತ ಕಾಯ್ತಾ ಅವಳ ಕುತ್ತಿಗೆಗೆ ತಾಳಿ ಬಿಟ್ಟಿದ್ದು ಗಂಡಿನ ಹಂತ್ಯಕ ದುಡಿದ್ರಿ. ಈ ತರ ರಂಗಭೂಮಿಯ ಮೂಲಕ ಮಹಿಳೆಯರಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸವನ್ನ ನೀವು ಮಾಡ್ಕೊಳ್ತಾ ಬಂದಿದ್ದೀರಾ ಇಲ್ಲಿವರೆಗೂ. ಈ ಕಾರ್ಯಕ್ರಮದ ಮುಖಾಂತರ ಮಹಿಳೆಯರಿಗೆ ನೀವು ಏನ್ ಹೇಳ್ತೀರಾ? ಆತ್ಮಸ್ಥೈರ್ಯ ಅಂತಂದ್ರೆ ಬಹುಶಃ ಬೇರೆ ಹೆಣ್ಮಕ್ಳಿಗೆ ಹೇಳೋಷ್ಟು ದೊಡ್ಡವಳಲ್ಲ ನಾನು. ಸೊ ನನಗದು ಬೇರೆಯವ್ರಿಗೆ ನಾನು ಎಷ್ಟು ಮಟ್ಟಿಗೆ ಆತ್ಮಸ್ಥೈರ್ಯ ಕೊಟ್ಟು, ಆದರೆ ನನ್ನೊಳಗಿನ ನಯನ ಭಾಳಷ್ಟು ಗಟ್ಟಿಯಾಗೋಕ್ಕೆ ಕಾರಣ ಗುಲಾಬಿ ಗ್ಯಾಂಗ್.
ನನಗೆ ಯಾವುದು ಬಾಹ್ಯ ಸೌಂದರ್ಯ ತುಂಬ ಮುಖ್ಯ ಅಂತ ಅನಿಸೇ ಇಲ್ಲ ನನಗೆ. ನಾನು ಮೊದಲು ಅನಿಸಿಸ್ತೇನೋ ಹಿಂಗೆ ಇರಬೇಕು, ಹುಡುಗಿ ಮನೆ ಹಿಂಗೆ ಚಂದ, ಹಿಂಗೆ ಬೆಳಿ, ಹಿಂಗೆ ಯಾವುದೇ ಮಾರ್ಕ್ಸ್ ಇರ್ಬಾರ್ದು. ಆದರೆ ನನಗೆ ಈ ಥರದ ರಂಗಭೂಮಿ ನಾಟಕಗಳು ಮಾಡಿದ್ಮೇಲೆ ಬಾಹ್ಯ ಸೌಂದರ್ಯ ತುಂಬ ಮುಖ್ಯ ಅಂತ ಅನಿಸಿಲ್ಲ. ನಾನು ಹ್ಯಾಪಿ, ನಾನು ತುಂಬ ಚೆನ್ನಾಗಿದ್ದೀನಿ. ಏನೇ ಮಾರ್ಕ್ಸ್ ಅಂತ ಉಳಿದೋಗಿದ್ರು ನಾವೇನೋ ಆಟ ಆಡ್ತಾ ಬಿದ್ದು ಗಾಯ ಮಾಡ್ಕೊಂಡಿದ್ದೀವಿ ಏನೇ ಅಂದ್ಕೊಳ್ಬೇಕು ಹೊರತು. ಗುಲಾಬಿ ಗ್ಯಾಂಗ್ ನಾಟಕವನ್ನು ನಾವು ಕಟ್ಟಿದಾಗ ನಮಗೆ ತುಂಬ ಎಕ್ಸ್ಪೀರಿಯನ್ಸ್ ಆಯಿತು. ನಾಟಕಗಳು ಮಾಡಿದಾಗ ಒಂದೊಂದು ಹೆಣ್ಮಗಳು ಕೂಡ ಬಂದ್ಬಿಟ್ಟು ನನಗೆ ಈ ಥರ ನನಗೆ ನಾಟಕ ನೋಡಿದಾಗ ಇಷ್ಟು ಗಟ್ಟಿತನ ಬಂತು, ನಾನೀಗ ಧೈರ್ಯವಾಗಿ ಹಾಸ್ಟೆಲ್ಗೆ ಹೋಗಬಲ್ಲೆ, ನಾನು ಧೈರ್ಯವಾಗಿ ಯಾರು ರೇಗಿಸಿದ್ರೆ ವಾಪಸ್ ಪ್ರಶ್ನೆ ಮಾಡಬಲ್ಲೆ, ಧ್ವನಿ ಏರಿಸಬಲ್ಲೆ, ಕುಡ್ಕೊಂಡು ಬಂದು ನಮ್ಮಪ್ಪ ನಮ್ಮಮ್ಮನ ಹೊಡಿಬೇಕಾದ್ರೆ ನಮ್ಮ ಅಪ್ಪನ ಶರ್ಟ್ ಪಟ್ಟಿ ಹಿಡ್ಕೊಳ್ಬಲ್ಲೆ. ಸೊ ಈ ಥರದ್ದು ಹೆಂಗೆ ಹುಡುಗಿಯರು ಗಟ್ಟಿ ಆಗಬೇಕು, ಹೆಂಗೆ ಹೆಣ್ಮಕ್ಳು ಗಟ್ಟಿ ಆಗಬೇಕು. ಸೊ ಸಣ್ಣದಲ್ಲೇ ಅವ್ರಿಗೊಂಚೂರು ಧೈರ್ಯ ಬಂದರೆ ನಾಳೆ ಯಾರೋ ನಮ್ಮ ಮೇಲೆ ದೈಹಿಕವಾಗಿ ಆಕ್ರಮಣ ಮಾಡ್ತಾರೆ ಅಂದರೆ ನಮ್ಮಲ್ಲೊಂದು ಹೊರಗಡೆ ಒಂದು ಶಕ್ತಿ ಹೊರಗಡೆ ಬರುತ್ತೆ. ಅವನು ತಡೆದು ಹಿಡಿಯೋಷ್ಟು ಒಂದು ಕೆಪಾಸಿಟಿ ನಮ್ಮಲ್ಲಿ ಬಿಲ್ಡ್ ಆಗುತ್ತೆ, ಎನರ್ಜಿ ಬರುತ್ತೆ, ಆ ಕೆಪಾಸಿಟಿ ಬರುತ್ತೆ. ಸೊ ನಂಗೆ ಆ ರೀತಿ ಗುಲಾಬಿ ಗ್ಯಾಂಗ್ ನನಗೆ ಆ ಶಕ್ತಿ ಕೊಡ್ತು ಅಂತ ಅನ್ನಿಸ್ತು. ನೀವು ಗುಲಾಬಿ ಗ್ಯಾಂಗ್ ಪೋಸ್ಟರ್ ನೋಡಿದ್ರೆ ಗೊತ್ತಾಗುತ್ತೆ. ಗುಲಾಬಿ ಗ್ಯಾಂಗ್ ಕೆಳಗಡೆ ಒಂದು ಲೈನ್ ಕೊಟ್ಟಿದ್ದೀವಿ ತುಂಬ ಸ್ಟ್ರಾಂಗ್ ಆಗಿ, ಅಸಹಾಯಕರೆಂದುಕೊಂಡಿದ್ದ ಹೆಣ್ಣು ಮಕ್ಕಳ ಗ್ಯಾಂಗ್ ವಾರ್ ಅಂತ. ಸೊ ನಾವ್ಯಾವತ್ತೂ ಅಸಹಾಯಕರಲ್ಲ, ನಮ್ಮಲ್ಲೊಂದು ಲಿಂಕ್ ಪವರ್ ಇದೆ. ನೀವು ಅಸಹಾಯಕರು ಅಂದ್ಕೊಂಡಿದ್ರೆ ಬಹುಶಃ ನಿಮ್ಮ ತಪ್ಪು, ನಾವು ಅಸಹಾಯಕರಲ್ಲ. ಸೊ ನಾವು ಯಾವ ಹೆಣ್ಮಕ್ಳಿಗೂ ನೀವು ಅಸಹಾಯಕರು ಅಂತ ಹೇಳೇ ಇಲ್ಲ. ಅವ್ರಿಗೊಂದು ಗಟ್ಟಿನೆಲ್ಲ ಇದೆ, ಅವ್ರಿಗೊಂದು ಗಟ್ಟಿತನ ಇದೆ, ಹಗ್ಗ ಜಗ್ಗಾಟಗಳಿದೆ ಅಷ್ಟೇ, ಅದ್ರ ಜೊತೆ ಹೊರಗಡೆ ಬರ್ತಾರೆ. ಸೊ ಎಲ್ಲ ಹೆಣ್ಮಕ್ಳಿಗೂ ಈ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮಲ್ಲಿ ಒಂದು ಕನಸಿರುತ್ತೆ, ನಿಮ್ಮಲ್ಲಿ ಇದನ್ನೇ ಮಾಡಬೇಕು, ಹಿಂಗೆ ಇರಬೇಕು ಒಂದಷ್ಟು ಕನಸುಗಳನ್ನ ಹೊತ್ಕೊಂಡಿರ್ತೀರ. ಯಾರೋ ಹೇಳಿದ್ರು ಹೋಗಬೇಡ, ಮಾಡಬೇಡ, ಹಿಂಗಾಗುತ್ತೆ ಅನ್ನೋದು ನಿಮ್ಮ ನಿರ್ಧಾರ ಇದೆ. ನೀವು ಡಾನ್ಸರ್ ಆಗಬೇಕು ಅಂದರೆ ಪಟ್ಟು ಹಿಡಿದು ಡಾನ್ಸರ್ ಆಗಿ, ನಿಮ್ಮ ಸ್ಪೋರ್ಟ್ಸಲ್ಲಿ ಇರ್ತೀರ, ಆಯಿತು ಓದೋದ್ರಲ್ಲಿ ಇರ್ತೀರ, ಯಾವ ಕ್ಷೇತ್ರ ನಿಮ್ಮ ಆಯ್ಕೆ ಆಗಿರುತ್ತೆ ಅದು ನಿಮಗೆ ಬಿಟ್ಟದ್ದು. ಇಲ್ಲೇ ಮಾಡಬೇಕು ಅನ್ಸೋ ನಂಗೆ ರಂಗಭೂಮಿ ನನ್ನ ಆಯ್ಕೆ ಆಗಿತ್ತು, ನಾನು ಇಲ್ಲೇ ಇದ್ದೆ, ಇಲ್ಲೇ ಜಯಿಸ್ಕೊಳ್ಳೋಕ್ಕೆ ಸಹಾಯ ಆಯಿತು. ಇಲ್ಲ ಬೇರೆಯವ್ರಿಗೆ ಅನ್ಸಿದ್ರೆ ಅದು ಅವ್ರು ಅಲ್ಲಿ ಜಯಿಸ್ಕೊಳ್ತಾರೆ, ಅವ್ರು ಅಲ್ಲಿಗೆ ಸಾಧ್ಯ ಆಗುತ್ತೆ. ಸೊ ಎಲ್ರಿಗೂ ಈ ಮೂಲಕ ಹೇಳ್ತೀನಿ, ನಾವೆಲ್ಲರೂ ಸೇರೋಣ, ಒಟ್ಟಾಗಿ ಏನಾದರೂ ಮಾಡೋಣ, ಒಟ್ಟಾಗಿ ಏನಾದರೂ ಫೈಟ್ ಮಾಡೋಣ, ಒಟ್ಟಾಗಿ ಎಂಥದನ್ನು ಶುರು ಮಾಡೋಣ. ಗುಲಾಬಿ ಗ್ಯಾಂಗು ಬರೀ ಅಲ್ಲಿ ಸಂಪತ್ಪಾಲ್ ಅವ್ರ ಜೊತೆ 3-4 ಲಕ್ಷ ಹೆಣ್ಮಕ್ಳಿದ್ದಾರೆ ಹಂಗೆ ಲೆಕ್ಕ ತೊಗೊಂಡ್ರೆ. ಸೊ ನಮ್ಮ ಜೊತೆ 30 ಜನ ಇದ್ದಾರೆ. ಸೊ ನೀವೆಲ್ಲ ಸೇರಿದ್ರೆ 1 ಲಕ್ಷ ಗಟ್ಟಲೆ ಹೆಣ್ಮಕ್ಳು ಇರ್ತೀರ. ನಾವೆಲ್ಲ ಸೇರಿ ಒಂದು ಗುಲಾಬಿ ಗ್ಯಾಂಗ್ ಕಟ್ಟಡ. ಇತ್ತೀಚಿನ ದಿನಗಳಲ್ಲಿ ರಂಗಭೂಮಿಯು ಎದುರಿಸುತ್ತಿರುವ ಸಮಸ್ಯೆ ಮತ್ತು ಸವಾಲಿನ ಬಗ್ಗೆ ತಿಳಿಸಿ. ಹಿಂದೆ ನಾವು ಥಿಯೇಟ್ರಿಗೆ ಬರೋಕ್ಕೆ, ಹೆಣ್ಮಕ್ಳು ನಾಟಕ ಮಾಡೋದಕ್ಕೆ, ಪಾತ್ರವಾಗೋಕ್ಕೆ, ರಿಹರ್ಸಲ್ಗೆ ಬರೋಕ್ಕೆ ಒಂದಷ್ಟು ಕಷ್ಟಗಳಿತ್ತೇನೋ. ಬಹುಶಃ ನನಗೂ ಇತ್ತು. ನಾನು ಅಂದರೆ ಅಮ್ಮ ಬೆಳೆಸಿದ ಮಗಳು, ಸಿಂಗಲ್ ಪೇರೆಂಟ್ ನಾನು. ಸೊ ಅಮ್ಮ ಒಬ್ಬರೇ ಬೆಳೆಸ್ಬೇಕಾದ್ರೆ ಆ ಥರದ ಸಮಸ್ಯೆಗಳನ್ನ ನಾನು ಕಂಡಿದ್ದೀನಿ, ಅಮ್ಮನೂ ಕಂಡಿದ್ದಾರೆ, ಮನೇನೂ ಕಂಡಿದೆ. ಆದರೆ ತುಂಬ ಸಮಸ್ಯೆ ಅಂತ ಅನ್ನಿಸ್ತು, ಯಾಕಂದರೆ ಓಡ್ತಾ ಹೋದ್ವಲ್ಲ, ಹಾಗಾಗಿ ಏನೂ ಅನಿಸಿಲ್ಲ. ಆದರೆ ರಂಗಭೂಮಿಲಿ ಆ ಥರದ ಸಮಸ್ಯೆಗಳು ಏನೂ ಇಲ್ಲ, ತುಂಬ ಆರಾಮಾಗಿದ್ದಾರೆ ಎಲ್ಲರೂ. ಹೆಚ್ಚೆಚ್ಚು ಹೆಣ್ಮಕ್ಳು ಥಿಯೇಟ್ರಿಗೆ ಬರ್ತಿದ್ದಾರೆ, ರಂಗಭೂಮಿಗೆ ಬರ್ತಿದ್ದಾರೆ, ನಾಟಕಗಳನ್ನ ಕಟ್ಕೊಳ್ತಿದ್ದಾರೆ, ಅವರೇ ಸ್ವಂತ ತಂಡ ಕಟ್ತಿದ್ದಾರೆ, ಪ್ರತಿಯೊಂದು ಪಾತ್ರಕ್ಕೂ ಜೀವ ಆಗ್ತಿದ್ದಾರೆ. ಹಿಂದೆ ನಿಜವಾಗಿಯೂ ಸ್ವಲ್ಪ ಕಷ್ಟ ಇತ್ತು ಥಿಯೇಟ್ರಿಗೆ ಬರೋದಕ್ಕೆ, ಹೆಣ್ಮಕ್ಳು ಥಿಯೇಟ್ರಿಗೆ ಬರೋ ಕಷ್ಟ, ನಾಟಕಗಳನ್ನ ಮಾಡೋದಕ್ಕೆ ಕಷ್ಟ, ರಿಹರ್ಸಲ್ ಲೇಟ್ ಆಗ್ತಿತ್ತು ಅಥವಾ ದೂರ ರಿಹರ್ಸಲ್ ಇರ್ತಿತ್ತು ಆ ಥರ. ಬಟ್ ನಿರ್ದೇಶಕ ಅಥವಾ ನಟರು ಸೊ ಈ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್, ಒಂದು ಬಾಂಡಿಂಗ್ ಇತ್ತು ಅಂದ್ರೆ ಒಂಚೂರು ಟೈಮ್ ಆಸುಪಾಸು ಹೋದರೂ ಕೂಡ ಹೆಣ್ಮಕ್ಳು ಆರಾಮಾಗಿ ಟೈಮ್ ರೀಚ್ ಆಗ್ತಿದ್ರು. ತುಂಬ ದೂರದಿಂದ ಬರೋದು, ನಾನು ತುಂಬ ದೂರದಿಂದ ಬರ್ತಿದ್ದೆ, ನಾನು ರಿಹರ್ಸಲ್ಗೆ ತುಂಬ ದೂರದಿಂದ ಬಂದರೂ ಕೂಡ ಬರ್ತಿದ್ರು. ಬಟ್ ನನಗೆ ಹೆಚ್ಚು ಅನ್ಸಲ್ಲ ಥಿಯೇಟ್ರಲ್ಲಿ ಏನೋ ಸಮಸ್ಯೆಗಳಿದೆ, ನಮ್ಗೆ ಇರೋ ಸಮಸ್ಯೆಗಳಿಂದ ರಿಹರ್ಸಲ್ ಮಾಡೋಕ್ಕೆ ಜಾಗ ಇಲ್ಲ. ಅದೊಂದು ಹೇಗೆ ರಂಗಮಂದಿರ ಹುಟ್ಕೊಳ್ತಿದ್ವಿ ಹಾಗೆ ಹೊಸ ನಟರುಗಳು ಹುಟ್ಕೊಳ್ತಾ ಇದ್ದಾರೆ. ಹಾಗಾಗಿ ಆರಾಮಾಗಿದ್ದೀವಿ, ನಾವು ತುಂಬ ಚೆನ್ನಾಗಿದ್ದೀವಿ. ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ನಮ್ಮ ಸತ್ಯಶ್ರೀ ವಾಹಿನಿ ಕಡೆಯಿಂದ ನಿಮಗೆ ತುಂಬ ಹೃದಯ ಧನ್ಯವಾದಗಳು.